ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ HDFC ಬ್ಯಾಂಕ್ ಇಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. HDFC ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರೊಬೇಷನರಿ ಆಫೀಸರ್ ಪ್ರೋಗ್ರಾಮ್. ಈ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಂದ್ರೆ ರಿಲೇಶನ್ಶಿಪ್ ಮ್ಯಾನೇಜರ್ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅವರು ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. The recruitment of relationship manager probationary officer program is in association with the Institute of Banking Personnel Selections. So ನೋಡ್ರಿ ಇದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು IBPS ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಜೊತೆಗೆ ಅವರು ಅಸೋಸಿಯೇಷನ್ ಮಾಡಿಕೊಂಡು ಈ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತಿದ್ದಾರೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಏನಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ 30/12/2024 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಯಾವಾಗದಂದ್ರೆ 7/2/2025 ಡಿಸೆಂಬರ್ 30ಕ್ಕೆ ಸ್ಟಾರ್ಟ್ ಆಗಿ ಫೆಬ್ರವರಿ 7ಕ್ಕೆ ಏನಾಗುತ್ತೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಜೊತೆಗೆ ಆನ್ಲೈನ್ ಟೆಸ್ಟ್ ಯಾವಾಗಿರುತ್ತೆ ಅಂದ್ರೆ ಮಾರ್ಚ್ 2025ರಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಒಂದ್ಸರಿ ನೀವು ಹುದ್ದೆಗೆ ಸೆಲೆಕ್ಟ್ ಆದ್ರೆ ನಿಮಗೆ ಡೆಸಿಗ್ನೇಷನ್ ಏನಿರುತ್ತೆ ಅಂದ್ರೆ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಕರೀತಾರೆ. ಸ್ಕೇಲ್ ಆಫ್ ಅಪಾಯಿಂಟ್ಮೆಂಟ್ ನೋಡ್ರಿ ಅಸಿಸ್ಟೆಂಟ್ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಅಂತ ಹೇಳಿ ನಿಮ್ಗೆ ಸ್ಕೇಲ್ ಆಫ್ ಅಪಾಯಿಂಟ್ಮೆಂಟ್ ಇಲ್ಲಿ ಇರುತ್ತೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಕ್ರೈಟೀರಿಯಾ ಇದನ್ನೆಲ್ಲ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಗ್ರಾಜುಯೇಟ್ಸ್ ವಿತ್ 1 to 10 years ಎಕ್ಸ್ಪೀರಿಯನ್ಸ್ ಇನ್ ಸೇಲ್ಸ್. ಅಂದ್ರೆ ಯಾರು ಪದವೀಧರ ಆಗಿದ್ದು 1ರಿಂದ 10 ವರ್ಷದವರೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಸೇಲ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅವ್ರಲ್ಲಿ ಅಪ್ಲೈ ಮಾಡಬಹುದು. ಎನಿ ಗ್ರಾಜುಯೇಷನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಮಿನಿಮಮ್ ಮಾರ್ಕ್ಸ್ 50% ಅಂಡರ್ ದ ರೆಗ್ಯುಲರ್ ಕೋರ್ಸ್. ಸೊ ಯಾವುದೇ ಗ್ರಾಜುಯೇಷನ್ ಇದ್ರೂ ನೀವು ಇಲ್ಲಿ ಅಪ್ಲಿಕೇಶನ್ಸ್ ಹಾಕ್ಬೋದು, BA, BCom, BSc, BE. ಬಟ್ ಕಂಡೀಷನ್ ಏನಂದ್ರೆ ಮಿನಿಮಮ್ ನಿಮ್ಮ ಗ್ರಾಜುಯೇಷನ್ ಸ್ಕೋರ್ ಎಷ್ಟಾಗಿರ್ಬೇಕಂದ್ರೆ 50% ಮಾರ್ಕ್ಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ವಯೋಮಿತಿ ನೋಡ್ರಿ, ಕ್ಯಾಂಡಿಡೇಟ್ಸ್ ಅಪರ್ ಏಜ್ ಲಿಮಿಟ್ ವಿಲ್ ಬಿ ಲಿಮಿಟ್ ಆಸ್ ಆನ್ 7/2/2025 should not be more than 35 years. ಅಂದ್ರೆ 7/12/2025 ಪ್ರಕಾರ ನಿಮ್ಮ ವಯೋಮಿತಿ ಏನಂದ್ರೆ 35 ವರ್ಷ ಮೀರಿರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡ್ರಿ, ಮಿನಿಮಮ್ 1 to 10 years ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಆರ್ಗನೈಸೇಷನ್. Active service of previous work experience may be counted and fixed each candidate up to on the sole of the discretion of the bank based on experience. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ಇದನ್ನು ಕೂಡ ಒಂದು ಕ್ರೈಟೀರಿಯಾ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ ಎಕ್ಸ್ಪೀರಿಯನ್ಸ್ ಎಷ್ಟಿರ್ಬೇಕಂದ್ರೆ 1 to 10 years ಇರಬೇಕು, ಅದು ಕೂಡ ಸೇಲ್ಸ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ರೊಬೇಷನ್ ಪೀರಿಯಡ್ ಇರುತ್ತೆ 6 months ನಿಮಗೆ. ಕನ್ಫರ್ಮೇಶನ್ ವಿಲ್ ಬಿ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಟರಿ ಆಫ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದ ಪ್ರೊಬೇಷನ್. ನಿಮ್ಗೆ ಜಾಬ್ ಕನ್ಫರ್ಮೇಶನ್ ಯಾವಾಗ ಕೊಡ್ತಾರೆ ಅಂದ್ರೆ ನೀವು ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಅವರ ನಿಮ್ಮ ಪರ್ಫಾರ್ಮೆನ್ಸ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕನ್ಫರ್ಮೇಶನ್ ಅನ್ನ ಕೊಡ್ತಾರೆ. ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ಅಂತ ಕೇಳಿದರೆ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ಯಾವುದೇ ತರನಾಗಿರಲ್ಲ. ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡ್ರಿ, ಸೆಲೆಕ್ಟ್ ಆದ್ರೆ ನಿಮ್ಗೆ ಎನಿವೇರ್ ಇನ್ ಇಂಡಿಯಾ ಏನ್ ಮಾಡ್ಬೋದು ಅಂದ್ರೆ ಪ್ಲೇಸ್ ಅನ್ನ ಮಾಡ್ಬೋದು. ಕರ್ನಾಟಕದಲ್ಲೇ ಪ್ಲೇಸ್ ಆಗ್ತೀರಾ ಅಂತಿಲ್ಲ, ಎನಿವೇರ್ ಇನ್ ಇಂಡಿಯಾ ಆಗ್ಬಹುದು. ಹಾಗಾದ್ರೆ ಕಾಂಪನ್ಸೇಷನ್ ಪ್ಯಾಕೇಜ್ ಅನ್ನ ನೋಡೋದಾದ್ರೆ HDFC ಬ್ಯಾಂಕ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಪ್ರೂವ್ಡ್ ಸ್ಕೇಲ್ ಎಷ್ಟಿದೆ ಅಂದ್ರೆ 3 ಲಕ್ಷದಿಂದ 12 ಲಕ್ಷ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳಿಗೆ 25,000ದಿಂದ 1 ಲಕ್ಷದವರೆಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಯಾಲರೀಸ್ ನ ಅಥವಾ ಸಂಬಳವನ್ನ ಕೊಡ್ತಾರೆ. ಅದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಅನುಭವದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಂಬಳವನ್ನ ಫಿಕ್ಸ್ ಮಾಡ್ತಾರೆ. ಮೋಡ್ ಆಫ್ ಸೆಲೆಕ್ಷನ್ ನೋಡ್ರಿ, ಯಾವ ತರಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಟೆಸ್ಟ್ ಅಂಡ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. Initial shortlisting will be done based on the marks scored in online test. Final selection will be based on the consolidated marks obtained for online test and personal interview. Mere eligibility will not vest any right on the applicant for being called for the personal interview. ಸೊ ನಿಮ್ಗೆ ಯಾವ ತರನಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಇನಿಷಿಯಲ್ ಶಾರ್ಟ್ ಲಿಸ್ಟಿಂಗ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ನೀವು ಆನ್ಲೈನ್ ಟೆಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಲ್ಲ ಅದ್ರ ಮೇಲೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಅನ್ನ ಮಾಡ್ಬೇಕಾದ್ರೆ ಆನ್ಲೈನ್ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ, ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ, ಎರಡನ್ನೂ ಕೂಡಿಸ್ಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫೈನಲ್ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಹೌ ಟು ಅಪ್ಲೈ ಅಂದ್ರೆ ಡೀಟೇಲ್ ಪ್ರೊಸೀಜರ್ ಫಾರ್ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ರಿಜಿಸ್ಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ತರನಾಗಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಂದ್ರೆ ನೀವು HDFC ಆಫಿಷಿಯಲ್ ವೆಬ್ಸೈಟ್ ಹೋಗಿ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಸೊ ಇಂಪಾರ್ಟೆಂಟ್ ನೋಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫ್ರಮ್ 28/12/2024 7 to 2025. No other modes of application will be accepted.
ಸೊ ಅಭ್ಯರ್ಥಿಗಳು ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ 28/12/2024 7/2/2025 ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಅಪ್ಲಿಕೇಶನ್ ಫೀಸ್ ನೋಡ್ರಿ ಎಷ್ಟಿದೆ ಅಂದ್ರೆ 479 rupees ಇದೆ, ಎಕ್ಸ್ಕ್ಲೂಡಿಂಗ್ GST ಅಂಡ್ ಅದರ್ ಅಪ್ಲಿಕೇಬಲ್ ಚಾರ್ಜಸ್ ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ ಮೀಟಿಂಗ್ ದ ಸ್ಟಿಪ್ಯುಲೇಟೆಡ್ ನಾರ್ಮ್ಸ್ only need to apply for the post. Application fees once paid, once remitted will not be refunded in any case. HDFC Bank's transaction charge for online payment of application fees or intimation charge will have to be borne by the candidate. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ಇದು 479 ಇದೆ, ಇದನ್ನ ಅಭ್ಯರ್ಥಿಗಳೇ ಬೋನ್ ಮಾಡಬೇಕು. ಜೊತೆಗೆ ನೋಡ್ರಿ ಇಲ್ಲಿ GST ಮತ್ತೆ ಬೇರೆ ಅಪ್ಲಿಕೇಶನ್ ಚಾರ್ಜ್ ಇರಲ್ಲ, GST ಮತ್ತೆ ಬೇರೆ ಅಪ್ಲಿಕೇಶನ್ ಚಾರ್ಜ್ ಹಾಕಿದ್ರೆ ಇದನ್ನು ಕೂಡ ಜಾಸ್ತಿ ಆಗುತ್ತೆ. ಸೊ ಅಪ್ಲಿಕೇಶನ್ಸ್ ನ ಯಾವ ತರ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ go to the HDFC Bank website, that is www.hdfcbank.com. click on the option apply online which will open a new screen. So ನೀವು ಏನ್ ಮಾಡ್ಬೇಕಂದ್ರೆ HDFC ಬ್ಯಾಂಕಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರೆ ಅಲ್ಲೊಂದು ಆಪ್ಷನ್ ಇರುತ್ತೆ ನಿಮ್ಗೆ ಅಪ್ಲೈ ಆನ್ಲೈನ್ ಅಂತ ಹೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನ್ಯೂ ಸ್ಕ್ರೀನ್ ಬರುತ್ತೆ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರೆಜಿಸ್ಟ್ರೆನ್ಸ್ ಇರುತ್ತೆ, ನ್ಯೂ ರೆಜಿಸ್ಟ್ರೇಷನ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಬರೆದು ಇಮೇಲ್ ID ಅನ್ನ ಕೊಟ್ಟು ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದಾಗಿದೆ. ಸೊ ಪೇಮೆಂಟ್ ಆಫ್ ಫೀಸ್ ಅನ್ನು ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಲ್ಲೇ ಮಾಡಬೇಕು. ರೂಪೇ, ವಿಸಾ, ಮಾಸ್ಟರ್, ಮಾಸ್ಟ್ರಿಯೋ, ಕ್ರೆಡಿಟ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಕ್ಯಾಶ್ ಕಾರ್ಡ್ ಮತ್ತೆ ಮೊಬೈಲ್ ವ್ಯಾಲೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಪ್ರೊಸೀಜರ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಯಾವ ತರ ಪ್ರೊಸೀಜರ್ ಇದೆ ಅಂತೇಳಿ. ಇದಾದ್ಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಒಂದೇ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ, ಆನ್ಲೈನ್ ಎಕ್ಸಾಮಿನೇಷನ್. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ ಗೆ 20 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಇಂಗ್ಲಿಷ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಮೇಲೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ ಗೆ 20 ನಿಮಿಷ ಡ್ಯೂರೇಷನ್ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಜೊತೆಗೆ ರೀಸನಿಂಗ್ ಎಬಿಲಿಟಿ ಮೇಲೆ 35 ಕ್ವಶನ್ ಕೇಳ್ತಾರೆ, 35 ಮಾರ್ಕ್ಸ್ ಗೆ 20 ನಿಮಿಷ ಕಾಲಾವಕಾಶ ಇರುತ್ತೆ. ಒಟ್ಟು ನೋಡ್ರಿ 100 ಕ್ವಶನ್ಸ್ ಕೇಳ್ತಾರೆ, 100 ಮಾರ್ಕ್ಸ್ ಗೆ 1 ಗಂಟೆಗಳ ಕಾಲಾವಕಾಶ ಇರುತ್ತೆ. ಎಲ್ಲಾ ಎಕ್ಸಾಮಿಗೂ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಯಾವ್ದಿದೆ ಅಥವಾ ಯಾವ ಒಂದು ಭಾಷೆ ಮೂಲಕ ನೀವು ಎಕ್ಸಾಮ್ ಅನ್ನ ಬರಿಬಹುದು ಅಂದ್ರೆ ಇಂಗ್ಲಿಷ್ ಮೂಲಕ ಮಾತ್ರ ಎಕ್ಸಾಮ್ ಅನ್ನ ಬರಿಬಹುದು. ಬಹಳಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇರುತ್ತೆ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ ಅಂತ. ಕನ್ನಡದಲ್ಲಿ ಎಕ್ಸಾಮಿನೇಷನ್ ಇರಲ್ಲ. ಎಕ್ಸಾಮಿನೇಷನ್ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ರಲ್ಲ ಅದ್ರ 1/4 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 0.25 ಮಾರ್ಕ್ಸ್ ಅನ್ನ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಇದು HDFC ಇಂದ ಬಂದಿರುವಂತಹ ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಹಾಕ್ತಿವಿ, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂದ್ರೆ HDFC ಗೆ ಬೆಂಗಳೂರು, ಮಂಗಳೂರು, ಮೈಸೂರು 3 ಕಡೆ ಏನಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ. ಸೊ ಇದು HDFC ಬಗ್ಗೆ ಇರುವಂತಹ ಮಾಹಿತಿ. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.